ಆಸ್ಟ್ರೇಲಿಯಾ ಮತ್ತು ಅಫ್ಘಾನಿಸ್ತಾನ ನಡುವೆ ಶುಕ್ರವಾರ ನಡೆದಂತ ಮ್ಯಾಚ್ನಲ್ಲಿ ಅಫ್ಘಾನಿಗರೇ ವಿನ್ ಆಗಲಿ ಅಂತ ಸಾಕಷ್ಟು ಫ್ಯಾನ್ಸ್ ಕಾಯ್ತಾ ಇದ್ರು. ಟೀಮ್ ಇಂಡಿಯಾ ಅಭಿಮಾನಿಗಳ ಆಶಯ ಕೂಡ ಇದೇ ಆಗಿತ್ತು. ಆದರೆ ಧೋ ಅಂತ ಸುರಿದ ಮಳೆ ರಿಸಲ್ಟ್ಗೂ ಮುನ್ನವೇ ಆಟವನ್ನ ಅಂತ್ಯಗೊಳಿಸಿದೆ. ಮಳೆ ಅಡ್ವಾಂಟೇಜ್ ಪಡೆದಂತ ಆಸ್ಟ್ರೇಲಿಯಾ ಸೆಮೀಸ್ಗೆ ಲಗ್ಗೆ ಇಟ್ಟಿದೆ. ಬಲಿಷ್ಠ ಇಂಗ್ಲೆಂಡ್ ತಂಡವನ್ನ ಬಗ್ಗು ಬಡಿದಿದ್ದಂತ ಅಫ್ಘಾನಿಸ್ತಾನ ಸೋಲು ಕಂಡಿದೆ. ಆದ್ರೂ ಅಫ್ಘಾನಿಸ್ತಾನಕ್ಕೆ ನಾಕ್ಔಟ್ಗೆ ಇರಲು ಒಂದು ಚಾನ್ಸ್ ಇದೆ. ಅದು ಹೇಗೆ ಅನ್ನೋದನ್ನ ಹೇಳ್ತೇನೆ. ಹಾಗೆ ಟೀಮ್ ಇಂಡಿಯಾದ ಸೆಮೀಸ್ ಫೈಟ್ಗೆ ಆಸ್ಟ್ರೇಲಿಯಾ ಎದುರಾಳಿ ಆಗಬಹುದು ಅನ್ನೋದನ್ನು ಕೂಡ ಹೇಳ್ತೇನೆ. ನಾನು ಶಾಂತಾ, ನ್ಯೂಸ್ ಉದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಚಾಂಪಿಯನ್ಸ್ ಟ್ರೋಫಿಯ ಶುಕ್ರವಾರದ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಮತ್ತು ಅಫ್ಘಾನಿಸ್ತಾನ ತಂಡಗಳು ಮುಖಾಮುಖಿಯಾಗಿದ್ವು. ಫಸ್ಟ್ ಬ್ಯಾಟಿಂಗ್ ಮಾಡಿದಂತ ಅಫ್ಘಾನ್ ಪಡೆ 273 ರನ್ಗಳನ್ನು ಸ್ಕೋರ್ ಮಾಡಿತ್ತು. ಈ ಸ್ಕೋರ್ ಚೇಸ್ ಮಾಡಿದಂತ ಕಾಂಗರೂ ಪಡೆ 12.5 ಓವರ್ಗಳಲ್ಲಿ 109 ರನ್ಗಳನ್ನು ಕಲೆ ಹಾಕಿತ್ತು. ಟ್ರಾವಿಸ್ ಹೆಡ್ ಅಂತೂ ಭರ್ಜರಿ ಫಾರ್ಮ್ನಲ್ಲಿದ್ರು. ಅವರ ಬ್ಯಾಟಿಂಗ್ ಅಬ್ಬರ ನೋಡ್ತಾ ಇದ್ರೆ ಆಸೀಸ್ ಪಡೆಯ ವಿನ್ ಆಗೋ ಥರ ಕಾಣಿಸ್ತಾ ಇತ್ತು ಕೂಡ. ಆದರೆ ಅಷ್ಟರಲ್ಲೇ ಎಂಟ್ರಿ ಕೊಟ್ಟಂತ ಮಳೆ ಎಲ್ಲರ ಲೆಕ್ಕಾಚಾರಗಳನ್ನು ಉಲ್ಟಾಪಲ್ಟಾ ಮಾಡಿದೆ. ಅಫ್ಘಾನಿಸ್ತಾನ ವಿರುದ್ಧದ ಪಂದ್ಯ ಮಳೆಯಿಂದಾಗಿ ಅರ್ಧಕ್ಕೆ ನಿಂತಿದ್ದು ತಲಾ 1 ಅಂಕಗಳನ್ನು ನೀಡಲಾಗಿದೆ. ಈ ಮೂಲಕ ಸ್ಟೀವನ್ ಸ್ಮಿತ್ ಬಳಗ ಸೆಮೀಸ್ಗೆ ಲಗ್ಗೆ ಇಟ್ಟಿದೆ. ಆದರೆ ಇದೇ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಒಂದು ಕೆಟ್ಟ ದಾಖಲೆ ಕೂಡ ಬರೆದಿದೆ. ಬರೋಬ್ಬರಿ 37 ಎಕ್ಸ್ಟ್ರಾ ರನ್ ಬಿಟ್ಟುಕೊಟ್ಟ ಆಸೀಸ್ ಪಡೆ. ಇದೇ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಹೀನಾಯ ದಾಖಲೆಗೆ ಪಾತ್ರವಾಗಿದ್ದು ಚಾಂಪಿಯನ್ಸ್ ಟ್ರೋಫಿ ಇತಿಹಾಸದಲ್ಲಿ ಕಳಪೆ ದಾಖಲೆಯನ್ನು ನಿರ್ಮಿಸಿದೆ. ಈ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಬರೋಬ್ಬರಿ 37 ರನ್ಗಳನ್ನ ಎಕ್ಸ್ಟ್ರಾ ನೀಡಿದ್ದು, ಈ ಪೈಕಿ 17 ವೈಡ್ ಬೈಸ್ 5 ಮತ್ತು ಲೆಗ್ ಬೈಸ್ ರೂಪದಲ್ಲಿ 15 ರನ್ಗಳನ್ನು ನೀಡಲಾಗಿದೆ. ಇದು ಚಾಂಪಿಯನ್ಸ್ ಟ್ರೋಫಿ ಇತಿಹಾಸದಲ್ಲೇ 3ನೇಯ ದುಬಾರಿ ಹೆಚ್ಚುವರಿ ರನ್ ನೀಡಿಕೆಯಾಗಿದೆ. ಇದಕ್ಕೂ ಮೊದಲು 2004ರಲ್ಲಿ ಕೀನ್ಯಾ ವಿರುದ್ಧ ಭಾರತ ತಂಡ 42 ರನ್ಗಳನ್ನು ಹೆಚ್ಚುವರಿಯಾಗಿ ನೀಡಿತ್ತು. ಇದು ಮೊದಲ ಸ್ಥಾನದಲ್ಲಿದ್ದು 2002ರಲ್ಲಿ ಶ್ರೀಲಂಕಾ ವಿರುದ್ಧ ನೆದರ್ಲೆಂಡ್ 38 ರನ್ಗಳನ್ನು ನೀಡಿತ್ತು. ಇದು 2ನೇ ಸ್ಥಾನದಲ್ಲಿದೆ. ಸೆಮೀಸ್ಗೆ ಹೋಗಲು ಅಫ್ಘಾನ್ಗೆ ಇದೆ ಒಂದು ಚಾನ್ಸ್. ಸದ್ಯ ಈಗ ಬಿ ಗ್ರೂಪ್ನಲ್ಲಿ ಆಸ್ಟ್ರೇಲಿಯಾ 4 ಅಂಕಗಳೊಂದಿಗೆ ಮೊದಲ ಸ್ಥಾನದಲ್ಲಿದ್ದರೆ ದಕ್ಷಿಣ ಆಫ್ರಿಕಾ 3 ಅಂಕಗಳೊಂದಿಗೆ 2ನೇ ಸ್ಥಾನದಲ್ಲಿದೆ. 3 ಅಂಕ ಪಡೆದಿರುವಂತ ಅಫ್ಘಾನಿಸ್ತಾನ ತಂಡ 3ನೇ ಸ್ಥಾನದಲ್ಲಿದೆ. 3ನೇ ಸ್ಥಾನದಲ್ಲಿ ಇದ್ರೂ ಕೂಡ ಅಫ್ಘಾನಿಸ್ತಾನ ತಂಡಕ್ಕೆ ಸೆಮೀಸ್ಗೆ ಹೋಗೋಕೆ ಒಂದು ಅವಕಾಶ ಈಗಲೂ ಕೂಡ ಇದೆ. ಅದು ಹೇಗಂದ್ರೆ, ಸದ್ಯ ದಕ್ಷಿಣ ಆಫ್ರಿಕಾ 2.140 ರನ್ ರೇಟ್ ಅನ್ನ ಹೊಂದಿದೆ. ಅಫ್ಘಾನಿಸ್ತಾನ -0.990 ರನ್ ರೇಟ್ ಅನ್ನ ಹೊಂದಿದೆ. ಮಾರ್ಚ್ 1ರಂದು ಅಂದ್ರೆ ಇವತ್ತು ಶನಿವಾರ ಕರಾಚಿಯಲ್ಲಿ ಇಂಗ್ಲೆಂಡ್ ಮತ್ತು ದಕ್ಷಿಣ ಆಫ್ರಿಕಾ ಮಧ್ಯೆ ಫೈಟ್ ನಡೀತಾ ಇದೆ. ಈ ಪಂದ್ಯದಲ್ಲಿ ಇಂಗ್ಲೆಂಡ್ ಜಯ ಗಳಿಸೋದು ಮಾತ್ರ ಅಲ್ಲ, ಭಾರಿ ಅಂತರದಿಂದ ಗೆಲ್ಲಬೇಕಾಗುತ್ತೆ. ಒಂದ್ ವೇಳೆ ಮೊದಲು ಬ್ಯಾಟಿಂಗ್ ಅನ್ನ ಮಾಡಿದ್ರೆ ಇಂಗ್ಲೆಂಡ್ ತಂಡ ಕನಿಷ್ಠ 207 ರನ್ಗಳ ಅಂತರದಿಂದ ಗೆಲ್ಲಬೇಕಾಗುತ್ತೆ. ಒಂದ್ ವೇಳೆ ಚೇಸಿಂಗ್ ಮಾಡಿದ್ರೆ ಇಂಗ್ಲೆಂಡ್ ಗುರಿಯನ್ನ 11.1 ಓವರ್ಗಳಲ್ಲಿ ಹೊಡಿಬೇಕಾಗುತ್ತೆ. ಆದ್ರೆ ಈ ತರ ಆಗೋದು ಕಷ್ಟ ಸಾಧ್ಯವಿದೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಈ ಪಂದ್ಯಕ್ಕೂ ಕೂಡ ಮಳೆ ಅಡ್ಡಿಪಡಿಸಿದ್ರೆ ಆಫ್ರಿಕಾಗೆ 1 ಅಂಕ ಸಿಗುತ್ತೆ. ನೆಟ್ ರನ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಆಫ್ರಿಕಾ 4 ಅಂಕಗಳೊಂದಿಗೆ ಮೊದಲ ಸ್ಥಾನಕ್ಕೆ ಇರುತ್ತೆ. ಭಾನುವಾರ ಭಾರತ ಮತ್ತು ನ್ಯೂಜಿಲೆಂಡ್ ಮಧ್ಯೆ ಕೊನೆಯ ಲೀಗ್ ಪಂದ್ಯ ನಡೆಯಲಿದ್ದು, ಈ ಪಂದ್ಯದಲ್ಲಿ ಸೋತವರ ಜೊತೆ ಸೆಮಿಫೈನಲ್ ಪಂದ್ಯವನ್ನಾಡಲಿದೆ. ಒಟ್ಟಿನಲ್ಲಿ ಆಸ್ಟ್ರೇಲಿಯಾ ಸೆಮೀಸ್ಗೆ ಲಗ್ಗೆ ಇಟ್ಟಾಗಿದೆ. ಸೌತ್ ಆಫ್ರಿಕಾ ಕೂಡ 4ರ ಘಟ್ಟದ ಹೊಸ್ತಿಲಲ್ಲಿದೆ. ಆದರೆ ಇಂದಿನ ಮ್ಯಾಚ್ ಬಳಿಕ ಬಿ ಗ್ರೂಪ್ನ ಕ್ಲೈಮ್ಯಾಕ್ಸ್ ಪಿಕ್ಚರ್ ಸಿಗಲಿದೆ. ಭಾನುವಾರ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳು ಮುಖಾಮುಖಿ ಆಗಲಿದ್ದು, ಆ ನಂತರ ನಾಕೌಟ್ ಹಂತದಲ್ಲಿ ಯಾವ್ಯಾವ ತಂಡಗಳು ಸೆಣಸಾಟ ನಡೆಸಲಿವೆ ಅನ್ನೋದು ಕೂಡ ಫೈನಲ್ ಆಗಲಿದೆ. ಸೊ ನಿಮಗೂ ಕೂಡ ಅಫ್ಘಾನ್ ತಂಡ ಸೆಮೀಸ್ನಿಂದ ಹೊರಬಿದ್ದಿದ್ದು ಬೇಜಾರಾಗಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ. ನಮಸ್ಕಾರ.